ಹಲೋ ಫ್ರೆಂಡ್ಸ್, ದ ಸ್ಟ್ರಕ್ಚರ್ ಸಿಂಪ್ಲಿಫೈಡ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಬ್ರಿಕ್ ವರ್ಕ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಕ್ವಶನ್ ನೋಡ್ಕೊಳ್ಳೋಣ. ಫಸ್ಟು, ಬ್ರಿಕ್ ವರ್ಕ್ ಕ್ಯಾಲ್ಕುಲೇಷನ್ ವಿತ್ ಸಿಮೆಂಟ್ ಮೋಟರ್ 1:6 ಟೇಕ್ ವಾಲ್ಯೂಮ್ ಆಫ್ ಬ್ರಿಕ್ ವರ್ಕ್ 10 ಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾನೆ. ಫಸ್ಟು ನಾವು 10 ಮೀಟರ್ ಕ್ಯೂಬ್ ವಾಲ್ಯೂಮ್ಗೆ ನಾವು ನಂಬರ್ ಆಫ್ ಬ್ರಿಕ್ಸ್ ಎಷ್ಟು ಬೇಕು ಅಂತ ಕಂಡುಹಿಡಿಯಬೇಕು. ನೆಕ್ಸ್ಟು ಮಾಟರ್ ಜಾಯಿಂಟ್ ಇರುತ್ತಲ್ಲ, ಮಾಟರ್ ಜಾಯಿಂಟ್ಗೆ ಎಷ್ಟು ನಂಬರ್ ಆಫ್ ಬ್ಯಾಗ್ಸ್ ಸಿಮೆಂಟ್ ಬೇಕು ಮತ್ತು ಸ್ಯಾಂಡು ಎಷ್ಟು ವಾಲ್ಯೂಮ್ ಬೇಕು ಅನ್ನೋದು ಕಂಡುಹಿಡ್ಕೊಬೇಕು. ಫಸ್ಟು ನಾವು ಬ್ರಿಕ್ಕು ನಂಬರ್ ಆಫ್ ಬ್ರಿಕ್ಸ್ ಕಂಡುಹಿಡಿಬೇಕು ಅಂತ ಅಂದರೆ ನಮಗೆ ಸೈಜ್ ಆಫ್ ಬ್ರಿಕ್ಕು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೈಜ್ ಆಫ್ ಬ್ರಿಕ್ದು ನಾವು ಯಾವ ಸೈಜ್ ಯೂಸ್ ಮಾಡ್ತಿದ್ದೀವಿ ಅನ್ನೋದನ್ನ ಫಸ್ಟು ನಾವು ಇಲ್ಲಿ ಇಲ್ಲಿ ನಾನು ಮಡ್ ಬ್ರಿಕ್ಸ್ ತೊಗೊಂಡಿದ್ದೀನಿ. ಮಡ್ ಬ್ರಿಕ್ಸ್ದು ನಾಮಿನಲ್ ಸೈಜು ಅಂದರೆ ವಿತ್ ಮಾಟರ್ ಜಾಯಿಂಟ್ಸ್ ಎಷ್ಟಿರುತ್ತೆ ಅಂದರೆ 200/100/100 mm ಇರುತ್ತೆ. ಅದನ್ನು ನಾನು ಇಲ್ಲಿ ಮೀಟ್ರ್ ಬರ್ಕೊಂಡಿದ್ದೀನಿ, ಏಕೆಂದರೆ ನಮಗೆ ವಾಲ್ಯೂಮ್ ಕೂಡ ಮೀಟ್ರಲ್ಲಿದೆ. ಸೊ ಅದರಿಂದ ನಾನು ಇಲ್ಲಿ ಬ್ರಿಕ್ ಸೈಜ್ ಕೂಡ ಮೀಟ್ರಲ್ಲೇ ಬರ್ಕೊಂಡಿದ್ದೀನಿ. ಇದು ಸ್ಟ್ಯಾಂಡರ್ಡ್ ಸೈಜ್ ವಿತೌಟ್ ಮಾಟರ್ ಜಾಯಿಂಟ್ ಎಷ್ಟಿರುತ್ತೆ ಅಂದರೆ 190 mm/90 mm/90 mm ಇರುತ್ತೆ. ಸೊ ನಾವೀಗ ಕಾಂಕ್ರೀಟ್ ಬ್ಲಾಕ್ ಸೈಜು, ಕಾಂಕ್ರೀಟ್ ಬ್ಲಾಕ್ ಸೈಜ್ ಈ ಬ್ರಿಕ್ ಸೈಜು ನಮಗೆ ವೇರಿ ಆಗುತ್ತೆ. ಈಗ ನಾವು ಕಾಂಕ್ರೀಟ್ ಬ್ಲಾಕ್ಸ್ ತೊಗೋತೀವಿ ಅಂತ ಅಂದರೆ ಅದರದ್ದು 8 inch/8 inch/16 inches ಇದೆ, 4 inch/8 inch/16 inches ಇದೆ, 6 inch/8 inch/16 inches ಇದೆ, 1 inchಗೆ 25.4 mm ಇರುತ್ತೆ. ಸೊ ನಾವೀಗ ಫಸ್ಟು ನಂಬರ್ ಆಫ್ ಬ್ರಿಕ್ಸ್ ಕಂಡುಹಿಡಿಬೇಕು. ನಂಬರ್ ಆಫ್ ಬ್ರಿಕ್ಸ್ ಕಂಡುಹಿಡಿಯೋಕ್ಕೆ ಇಲ್ಲೊಂದು ಫಾರ್ಮುಲಾ ಇದೆ. ನಂಬರ್ ಆಫ್ ಬ್ರಿಕ್ಸ್ ಈಸ್ ಈಕ್ವಲ್ ಟು ಟೋಟಲ್ ವಾಲ್ಯೂಮ್ ಆಫ್ ಬ್ರಿಕ್ ವರ್ಕ್ ಡಿವೈಡ್ ಬೈ ವಾಲ್ಯೂಮ್ ಆಫ್ ಒನ್ ಬ್ರಿಕ್. ಇಲ್ಲಿ ವಾಲ್ಯೂಮ್ ಆಫ್ ಒನ್ ಬ್ರಿಕ್ಕಲ್ಲಿ ನಾವು ನಾಮಿನಲ್ ಸೈಜ್ ಆಫ್ ಬ್ರಿಕ್ನ ತೊಗೊಬೇಕು, ಏಕೆಂದರೆ ವಿತ್ ಮಾಟರ್ ಜಾಯಿಂಟ್ ಏನಿದೆ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಟೋಟಲ್ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, ಡಿವೈಡ್ ಬೈ ನಾಮಿನಲ್ ಸೈಜ್ ಆಫ್ ಬ್ರಿಕ್ ಈಸ್ ಈಕ್ವಲ್ ಟು ಎಷ್ಟು, 0.2/0.1/0.1. ಇದನ್ನು ನಾನು ಮೀಟರ್ ಬರ್ಕೊಂಡಿದ್ದೀನಿ. ಸೊ ಹಾಗೆ ಮೀಟ್ರಲ್ಲೇ ಬರ್ಕೊಳ್ಳಿ. 5000 ನಂಬರ್ ಆಫ್ ಬ್ರಿಕ್ಸ್. ಇದು 10 ಮೀಟರ್ ಕ್ಯೂಬ್ಗೆ 5000 ನಂಬರ್ ಆಫ್ ಬ್ರಿಕ್ಸ್ ಬೇಕಾಗುತ್ತೆ. ಅದೇ ನಾವು 1 ಮೀಟರ್ ಕ್ಯೂಬ್ ಬೇಕು ಅಂದರೆ ಜಸ್ಟ್ ಸಿಂಪಲ್ ಇಲ್ಲಿ 10 ಬದಲು 1 ರೀಪ್ಲೇಸ್ ಮಾಡ್ತೀವಿ, 500 ಬ್ರಿಕ್ಸ್ ಬೇಕಾಗುತ್ತೆ. ಈಗ ನಾವು ಮಾಟರ್ ಕ್ಯಾಲ್ಕುಲೇಷನ್ ಮಾಡಬೇಕು, ಅಂದರೆ ಮಾಟರ್ಗೆ ಎಷ್ಟು ಸಿಮೆಂಟ್ ಬೇಕು, ಸ್ಯಾಂಡ್ ಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನಮಗಿದ್ರ ವಾಲ್ಯೂಮ್ ಗೊತ್ತಿಲ್ಲ ಮಾಟರ್ದು. ಆವಾಗ ನಾವು ಏನು ಮಾಡ್ತೀವಿ, ವಾಲ್ಯೂಮ್ ಆಫ್ ಬ್ರಿಕ್ದು ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೊತೀವಿ. ಬರೀ ಬ್ರಿಕ್ಸ್ ಅಷ್ಟೇ ಕಂಡುಹಿಡ್ಕೊತೀವಿ. ಫಸ್ಟು ಬರೀ ಬ್ರಿಕ್ಸ್ದು ವಾಲ್ಯೂಮ್ ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನಂಬರ್ ಆಫ್ ಬ್ರಿಕ್ಸ್ ಇಂಟು ಬ್ರಿಕ್ ಸೈಜ್ ಮಾಡಿದ್ರೆ ನಮಗೆ ವಾಲ್ಯೂಮ್ ಆಫ್ ಬ್ರಿಕ್ ವರ್ಕ್ ಸಿಗುತ್ತೆ. ಬರೀ ಬ್ರಿಕ್ಸ್ದು ಏನು ಇದೆ ವಾಲ್ಯೂಮ್ ಅಷ್ಟು ಸಿಗುತ್ತೆ. ನಾವು ಇಲ್ಲಿ ನೋಡೋಣ, ವಾಲ್ಯೂಮ್ ಆಫ್ ಮಾಟರ್ ಜಾಯಿಂಟು ನಮಗೆ ಟೋಟಲ್ ವಾಲ್ಯೂಮ್ ಎಷ್ಟು ಸಿಗುತ್ತೆ ಅನ್ನೋದು ಫಸ್ಟ್ ನೋಡ್ಕೊಳ್ಳೋಣ. ಟೋಟಲ್ ವಾಲ್ಯೂಮಿಂದ ನಮ್ಮದು ಬ್ರಿಕ್ ವಾಲ್ಯೂಮ್ನ ಮೈನಸ್ ಮಾಡಿದ್ರೆ ನಮಗೆ ಮಾಟರ್ ಜಾಯಿಂಟು ವಾಲ್ಯೂಮ್ ಎಷ್ಟಿದೆ ಅಂತ ಸಿಗುತ್ತೆ. ನೋಡಿ, ಟೋಟಲ್ ವಾಲ್ಯೂಮ್ ನಂಬರ್ ಆಫ್ ಬ್ರಿಕ್ಸ್ ಇಂಟು ಇಲ್ಲಿ ಸ್ಟ್ಯಾಂಡರ್ಡ್ ಸೈಜ್ನ ಯೂಸ್ ಮಾಡ್ತೀವಿ. ನಾನು ಆವಾಗಲೇ ಹೇಳಿದೆ ನಿಮಗೆ ವಿತ್ ಮಾಟರ್ ಜಾಯಿಂಟು ವಿತೌಟ್ ಮಾಟರ್ ಜಾಯಿಂಟ್ ಅಂತ. ಇಲ್ಲಿ ನಾವು ವಿತೌಟ್ ಮಾಟರ್ ಜಾಯಿಂಟ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ ಇಲ್ಲಿ ಮಾಟರ್ ಜಾಯಿಂಟು ಎಷ್ಟು ವಾಲ್ಯೂಮ್ ಆಫ್ ಮಾಟರ್ ಬೇಕು ಅಂತ ಕಂಡುಹಿಡಿತಾ ಇರೋದು. ಸೊ ಆದ್ದರಿಂದ ನಾವಿಲ್ಲಿ ಸ್ಟ್ಯಾಂಡರ್ಡ್ ಸೈಜನ್ನ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ, 10 ಮೀಟರ್ ಕ್ಯೂಬ್ ಮೈನಸ್ 5000 ನಂಬರ್ ಆಫ್ ಬ್ರಿಕ್ಸ್ ಇಂಟು ಸ್ಟ್ಯಾಂಡರ್ಡ್ ಸೈಜ್ 190/90/90 mm ಮಾಡಿದಾಗ ನಮಗೆ 2.305 ಮೀಟರ್ ಕ್ಯೂಬ್ ವಾಲ್ಯೂಮ್ ಬರುತ್ತೆ. ಇದು ನಮಗೆ ಡ್ರೈ ವಾಲ್ಯೂಮ್ ಇರುತ್ತೆ. ಈ ವೆಟ್ ವಾಲ್ಯೂಮ್ ಬರುತ್ತೆ. ಈ ವೆಟ್ ವಾಲ್ಯೂಮ್ನ ನಾವಿಲ್ಲಿ ಬ್ರಿಕ್ ವರ್ಕ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ವೇಸ್ಟೇಜ್ ಆಗುತ್ತೆ. ಮತ್ತು ಫ್ರಾಕ್ ಫಿಲ್ಲಿಂಗ್ ಅಂತ ಅಂದರೆ ಏನಂದರೆ, ಈಗ ನೀವು ಒಂದು ಬ್ರಿಕ್ ನೋಡಿದ್ರೆ ಆ ಬ್ರಿಕ್ಕಲ್ಲಿ ಇನ್ಶಿಯಲ್ ಹಾಕಿದ್ದಾರೆ, ABC ಎಕ್ಸಾಂಪಲ್ ಈ ರೀತಿ ಹಾಕಿರ್ತಾರೆ. ಅದನ್ನು ನಾವು ಫ್ರಾಕ್ ಫಿಲ್ಲಿಂಗ್ ಅಂತ ಕರಿತೀವಿ. ಆ ಫ್ರಾಕ್ ಫಿಲ್ಲಿಂಗ್ಗೆ 15% ಇನ್ಕ್ರೀಸ್ ಮಾಡ್ತೀವಿ. ನೋಡಿ, ವಾಲ್ಯೂಮ್ ಆಫ್ ಮಾಟರ್ ಈಸ್ ಈಕ್ವಲ್ ಟು 2.305 ಪ್ಲಸ್ 15% ಇನ್ಕ್ರೀಸ್ ಮಾಡಿದ್ದೀವಿ, 2.65 ಬಂದಿದೆ. ನೆಕ್ಸ್ಟ್ ಇದು ಫ್ರಾಕ್ ಫಿಲ್ಲಿಂಗ್ಗೆ ವೇಸ್ಟೇಜು ಬಾಂಡಿಂಗು ಇದಕ್ಕೆ 15% ಇನ್ಕ್ರೀಸ್ ಮಾಡಿದೆ. ಇದು ವೆಟ್ ವಾಲ್ಯೂಮ್ ಇದೆ. ಸೊ ನಾವು ಡ್ರೈ ವಾಲ್ಯೂಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ವಾಟರ್ ಹಾಕಿದಾಗ ನಮಗೆ ಸಿಂಕ್ ಆಗುತ್ತೆ ಮಾಟರು. ಸೊ ಅದರಿಂದ ನಾವು 33% ಇನ್ಕ್ರೀಸ್ ಮಾಡಬೇಕು ಡ್ರೈ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ. ನೋಡಿ, ಇಲ್ಲಿ ಡ್ರೈ ವಾಲ್ಯೂಮ್ಗೆ 33% ಇನ್ಕ್ರೀಸ್ ಮಾಡಿದ್ದೀನಿ. ಈಗ 15% ಇನ್ಕ್ರೀಸ್ ಮಾಡಿರೋದು ಏನಿರುತ್ತೆ ಆ ವಾಲ್ಯೂಮ್ನ ಇಲ್ಲಿ ತೊಗೊಬೇಕು. ಏಕೆಂದರೆ ಅದು ನಾನು ಆವಾಗಲೇ ಹೇಳಿದೆ ನಿಮಗೆ ಎಲ್ರಿಗೂ, ಫ್ರಾಕ್ ಫಿಲ್ಲಿಂಗ್ಗೆ ವೇಸ್ಟೇಜ್ಗೆ ನಾವು 15% ಇನ್ಕ್ರೀಸ್ ಮಾಡಿರ್ತೀವಿ. ಆ ಇನ್ಕ್ರೀಸ್ ಮಾಡಿರೋ ಪರ್ಸೆಂಟೇಜ್ನ ಇಲ್ಲಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಈ 2.65 ಇದು 15% ಇನ್ಕ್ರೀಸ್ ಆದಮೇಲೆ ಬಂದಿರೋದು. ಇದಕ್ಕೆ 33% ಅಗೈನ್ ಇನ್ಕ್ರೀಸ್ ಮಾಡ್ತೀವಿ. ಇದು ನಮಗೆ ಡ್ರೈ ಮಿಕ್ಸು, ಅಂದರೆ ಸಿಂಕ್ ಆಗುತ್ತಲ್ಲ ವಾಟರ್ ಹಾಕಿದಾಗ, ಅದಕ್ಕೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿರೋದು. ಇಷ್ಟು ವಾಲ್ಯೂಮ್ ಬೇಕು, 3.5245. ಇದರಲ್ಲಿ ನಮಗೆ ಸಿಮೆಂಟು ಎಷ್ಟು ಕೊಟ್ಟಿದ್ದಾನೆ, ರೇಷಿಯೋ 1:6 ಕೊಟ್ಟಿದ್ದಾನೆ ಸಿಮೆಂಟ್ ಮಾಟರ್ದು ರೇಷಿಯೋ. ಅದರಲ್ಲಿ ಸಿಮೆಂಟು 1 ಪಾರ್ಟು, 6 ಸ್ಯಾಂಡ್, 1/1 + 6 ಸಮ್ ಆಫ್
ರೇಷಿಯೋ ಇಂಟು ಸಮ್ ಆಫ್ ಪ್ರಪೋರ್ಷನ್ ಈಸ್ ಇಂಟು ಡ್ರೈ ವಾಲ್ಯೂಮ್ ಎಷ್ಟಿದೆ 3.5245 ಮಲ್ಟಿಪ್ಲೈ ಮಾಡಿದಾಗ ನಮಗೆ 0.5035 ಇಷ್ಟು ವಾಲ್ಯೂಮ್ ಬರುತ್ತೆ ಸಿಮೆಂಟು. ಇದನ್ನು ನಾವು ಡೈರೆಕ್ಟಾಗಿ ಒಂದು ಮೂಟೆ ಸಿಮೆಂಟ್ ಏನಿರುತ್ತೆ ಅದ್ರ ವಾಲ್ಯೂಮ್ ಎಷ್ಟು ಡೈರೆಕ್ಟಾಗಿ ಗೊತ್ತಿದ್ದರೆ ಡೈರೆಕ್ಟಾಗಿ ನಾವು ನಂಬರ್ ಆಫ್ ಬ್ಯಾಗ್ಸ್ ಕಂಡುಹಿಡ್ಕೋಬೋದು. ಇಲ್ಲ ನನಗೆ ವಾಲ್ಯೂಮ್ ಆಫ್ ಸಿಮೆಂಟ್ ಬ್ಯಾಗ್ ಗೊತ್ತಿಲ್ಲ ಅಂತ ಅಂದರೆ ಡೆನ್ಸಿಟಿ ಫಾರ್ಮುಲಾ ಇರುತ್ತಲ್ಲ ಅದು ಯೂಸ್ ಮಾಡ್ಕೊಬೇಕಾದ್ರೂ ನೀವು ಕಂಡುಹಿಡ್ಕೋಬೋದು. ಬಟ್ ಅದರಲ್ಲಿ ಕೆ ಜಿ ಬರುತ್ತೆ. ಕೆ ಜಿ ಡಿವೈಡ್ ಬೈ ಒಂದು ಬ್ಯಾಗ್ಗೆ ಎಷ್ಟು ಕೆ ಜಿ ಇರುತ್ತೆ 50 ಡಿವೈಡ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ 14.51 ಬ್ಯಾಗ್ಸ್ ಬರುತ್ತೆ. ಇಲ್ಲ ನಮ್ಗೆ ವಾಲ್ಯೂಮ್ ಡೈರೆಕ್ಟಾಗಿ ಗೊತ್ತು ಅಂದರೆ ಡೈರೆಕ್ಟಾಗಿ ವಾಲ್ಯೂಮ್ ನಂಬರ್ ಆಫ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಅಂತ ಕಂಡುಹಿಡ್ಕೋಬೋದು. ಸೇಮ್ ಅದೇ ರೀತಿ 6 ಸ್ಯಾಂಡ್ ಕಂಡುಹಿಡ್ತಾಯಿದ್ದೇವೆ. 6 ಅನ್ನೋದು ಸ್ಯಾಂಡು ಡಿವೈಡ್ ಬೈ ಸಮ್ ಆಫ್ ಪ್ರಪೋರ್ಷನ್ ಇಂಟು ಡ್ರೈ ವಾಲ್ಯೂಮ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ 3.021 ಮೀಟರ್ ಕ್ಯೂಬ್ ವಾಲ್ಯೂಮ್ ಆಫ್ ಸ್ಯಾಂಡ್ ಬರುತ್ತೆ. ನಾವು ಸ್ಯಾಂಡ್ನ ಯಾವಾಗಲೂ ಇನ್ ಟರ್ಮ್ಸ್ ಆಫ್ ವಾಲ್ಯೂಮಲ್ಲೇ ಮಾಡಬೇಕು. ನೋಡಿ ಇದೇ ರೀತಿ ಇದನ್ನು ನಾನು ಮಡ್ ಬ್ರಿಕ್ಸ್ಗೆ ಮಾಡಿದ್ದೀನಿ. ಸೊ ನೀವೇನಾದರೂ ಕಾಂಕ್ರೀಟ್ ಬ್ಲಾಕ್ಸ್ ಮಾಡಬೇಕು ಅಂತಂದರೆ ಎಕ್ಸಾಂಪಲ್ 4 ಇಂಚ್ ಬ್ಲಾಕ್ ಅಂತ ಹೇಳಿದೆ ನಾನು. 4 ಇಂಚ್ ಅಂದರೆ ಎಷ್ಟು 100 mm ಬೈ 8 ಇಂಚು ಬೈ 16 ಇಂಚ್ ಅಂತ ಹೇಳಿದೆ. 100 mm ಬೈ 200 ಬೈ 400 ಇದು ಬ್ಲಾಕ್ ಸೈಜು. ಆವಾಗ ನೀವು ಇಲ್ಲಿದೆಯಲ್ಲ ನೋಡಿ ನಾಮಿನಲ್ ಸೈಜ್ ಅಂತ ಏನು ಹೇಳಿದೆ ಇಲ್ಲಿಗೆ ಆ ಸೈಜ್ನ ಹಾಕೊಬೇಕಾಗುತ್ತೆ. ಅಷ್ಟೇ ಸಿಂಪಲ್ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.